ಓಕೆನಾ? 100 ವರ್ಷದ ಈ ಒಂದು ಪಥಸಂಚಲನದಲ್ಲಿ ಬೆಂಗಳೂರು ಕಡೆ 100 ಭಾಗದಲ್ಲಿ ಇವತ್ತು ಈ ಒಂದು RSS ಗಣವೇಶಧಾರಿಯಾದಂಥ ಪಥಸಂಚಲನ ನಡೀತಾ ಇದೆ. ನಾನು ಕೂಡ ಪದ್ಮನಾಭನಗರದಲ್ಲಿ PC ಮೋಹನ್ ಅವ್ರ ಜೊತೆ ನಾನು ಕೂಡ ಭಾಗಿಯಾಗಿದ್ದೀನಿ. ನಮಗೆಲ್ಲ ಹೆಮ್ಮೆ ಇದೆ, ನಾನೊಬ್ಬ RSS ಕಾರ್ಯಕರ್ತ ಅನ್ನೋದು ಹೆಮ್ಮೆ ಇದೆ. ಮಾತೃಭೂಮಿಗೋಸ್ಕರ ಯಾವುದೇ ಸಂದರ್ಭದಲ್ಲಿ ಮಾತೃಭೂಮಿಗೆ ಕಷ್ಟ ಬಂದಾಗ ಮಾತೃಭೂಮಿ ಜೊತೆ ಭಾರತದ ಜೊತೆ ನಿಲ್ಲುವಂಥ ಒಂದು ಟ್ರೈನಿಂಗ್ ನಮಗೆ ಕೊಟ್ಟಿದ್ದಾರೆ. ದೇಶದಲ್ಲಿ ಏನೇನು ಸಮಸ್ಯೆಗಳು ಬಂದಾಗ RSS ಭಾರತದ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಈ ಹಿಂದೂಸ್ತಾನದಲ್ಲಿ ನಿಂತಿದೆ ಅಂದರೆ ಅದು RSS ಮಾತ್ರ. ಆ ರೀತಿಯಾದಂಥ ಒಂದು ಟ್ರೈನಿಂಗನ್ನು ಕೊಡುವಂಥ ಒಂದು ರಾಷ್ಟ್ರ ಪ್ರೇಮವನ್ನು, ಭಾರತದ ಬಗ್ಗೆ ಗೌರವವನ್ನು, ಪ್ರೀತಿಯನ್ನು, ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂಥ ಒಂದು ಸಂಸ್ಥೆ RSS. ಇವತ್ತು ಅದಕ್ಕೆ 100 ವರ್ಷ ತುಂಬಿದೆ. 100 ಕಡೆ ಇವತ್ತು ಬೆಂಗಳೂರಲ್ಲಿ ಮಾಡ್ತಾಯಿದ್ದೀರಿ. ಇವತ್ತು ನಾನು ಕೂಡ ಭಾಗವಹಿಸಿದ್ದೀನಿ, ಹೆಮ್ಮೆ ಇದೆ. ಇವಾಗ ಸಂಘದ ಪ್ರಾರ್ಥನೆ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಆ ಗೀತೆಯನ್ನು ಆಡೋ ಮುಖಾಂತರ ಇವತ್ತು ನಮ್ಮ ಇದು ಪಥಸಂಚಲನ ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹೆಮ್ಮೆ 100 ವರ್ಷದಲ್ಲಿ ನನಗೆ ಪುಣ್ಯ, ಆ ಒಂದು ಯೋಗ ನನಗೆ ಸಿಕ್ಕಿದೆ. ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪುಣ್ಯವಂತರು ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಈಗ ನೀವು 100 ಇಯರ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಿ ಪಥಸಂಚಲನ. ಕಾಂಗ್ರೆಸ್ ಹೇಳಿದ್ದೆ RSSನ ಬ್ಯಾನ್ ಮಾಡಬೇಕು ಅಂತ ಪದೇ ಹೇಳ್ತಾ ಇರಿ. RSS ಬ್ಯಾನ್ ಮಾಡೋಕ್ಕೆ ನಾ 3 ಬಾರಿ ಪ್ರಯತ್ನ ಮಾಡಿದೆ, ಅಂತ ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ. ಇನ್ನು ಈಗ ನರೇಂದ್ರ ಮೋದಿಯವರೇ RSS, ಅಮಿತ್ ಶಾ ಅವರೇ RSS, ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ RSS ಅವರು. ಇಡೀ ದೇಶನೇ RSS ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ, ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ. ಅದೊಂದು ರೀತಿ ರಾಹುಲ್ ಗಾಂಧಿಯವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್. ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿಯವರ ಫೋಟೋ ಇದೆ. ಮೊನ್ನೆ ನಮ್ಮ ಸಿಂಧೂರ್ ಆಪರೇಷನ್ ಸಿಂಧೂರ್ ಆದಾಗ ಅವ್ರ ಕಾಮೆಂಟ್ಗಳೆಲ್ಲನೂ ಕೂಡ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಇದೆ. ಅಂಥ ವ್ಯಕ್ತಿ ಇವತ್ತು ಭಾರತದ ಬಗ್ಗೆ ಮಾತಾಡ್ತಾರೆ, RSS ಮಾತಾಡ್ತಾರೆ ಅಂದರೆ ಅವ್ರಿಗೆ ನಿಜಕ್ಕೂ ಭಾರತದ ಇತಿಹಾಸ ಗೊತ್ತಿಲ್ಲ. ಅವರು ವಿದೇಶದಲ್ಲೇ ಆಲ್ಮೋಸ್ಟ್ ಆಲ್, ನಿನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಸುಮಾರು 61 ವರ್ಷದಲ್ಲಿ 60 ಬಾರಿ ಅವರು ವಿದೇಶಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದೆ ಸರ್ಕಾರಕ್ಕೆ, ಯಾಕಂದರೆ ಅವ್ರಿಗೆ SPG ಇದೆ, SPG ಅವ್ರಿಗೂ ಇನ್ಫಾರ್ಮೇಷನ್ ಕೊಡದೆ ಕಾಣೆಯಾಗಿದ್ದಾರೆ ಅಂತ SPG ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ ದೇಶಕ್ಕೆ. ಏನಕ್ಕೆ ಹೋಗಿದ್ರು, ಯಾವ್ಯಾವ ದೇಶಕ್ಕೆ ಹೋಗಿದ್ರು, ಇದೆಲ್ಲ ಕೂಡ ಕ್ವಶನ್ ಮಾರ್ಕೆ. ಅಂಥವರು RSS ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರನೇ ಇಲ್ಲ. ಇವತ್ತು ಯಾವುದಾದ್ರೂ ಒಂದು ರಾಷ್ಟ್ರ ಪ್ರೇಮವನ್ನು ಕೊಡುವಂಥ ಸಂಸ್ಥೆ RSS. ಇವ್ರಿಗೆ ಆ ರಾಷ್ಟ್ರ ಪ್ರೇಮನೂ ಇಲ್ಲ, ಓಟಿನ ಪ್ರೇಮ ಇವ್ರಿಗೆ. ಕಾಂಗ್ರೆಸ್ ಅವರಿಗೆ ಓಟಿನ ಪ್ರೇಮ, ನಮಗೆ ರಾಷ್ಟ್ರ ಪ್ರೇಮ. ಅಕಸ್ಮಾತ್ ದೇಶದಲ್ಲಿ ಮೊದಲು ಯಾವುದು ಅಂತಂದರೆ ನಾವು BJP ಅಂತ ಹೇಳಲ್ಲ, ನಾವು ಭಾರತೀಯರು ಅಂತ ಹೇಳುವಂಥ ಅವ್ರನ್ನ ಕೇಳಿ ನೀವು. ನಾವು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಕಡೆಯವರು ಅಂತಾರೆ. ನಾವು ಯಾವತ್ತೂ ಹಂಗೆ ಹೇಳಲ್ಲ. ನಾವು ಭಾರತದ ಪುಣ್ಯಭೂಮಿ, ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರೀಸಿ ಅನ್ನೋ ಹೇಳುವಂಥ ಜನ ನಾವು. ಅವ್ರು ಹಂಗಲ್ಲ. ಅವರು ಹೇಳಿದಾರಲ್ಲ DK ಶಿವಕುಮಾರ್ ಅವರು, ನಾನು ಕಾಂಗ್ರೆಸ್ಸವನು, ಕಾಂಗ್ರೆಸ್ಗಾಗೆ ಇದ್ದೀನಿ, ಕಾಂಗ್ರೆಸ್ಗಾಗೆ ಸಾಯ್ತೀನಿ ಅಂತ ಹೇಳಿದ್ದಾರೆ. ನಾವು ಹಂಗಲ್ಲ, ನಾವು ದೇಶಕ್ಕಾಗಿದ್ದೀರಿ, ದೇಶಕ್ಕೋಸ್ಕರ ಸಾಯ್ತೀನಿ ಅಷ್ಟೇ. ಸರ್, ಮತ್ತೊಂದು ಕಡೆ ಇವತ್ತು DK ಶಿವಕುಮಾರ್ ಅಂತ JP ಪಾರ್ಕ್ ಮುನಿರತ್ನ ಅವರಿಗೆ ಅವಮಾನ ಮಾಡಿ ನೋಡಿ, ಸರ್ಕಾರದ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ, ಪೇಜ್ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಸರ್ಕಾರಿ ಕಾರ್ಯಕ್ರಮ ಅಂತ. ಅಲ್ಲಿನ ಲೋಕಲ್ MLAನ MP ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ. ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟದಂಥ ಪಾರ್ಟಿ ಕಾಂಗ್ರೆಸ್ಸು. ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ, ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಕಾಂಗ್ರೆಸ್ಸಿನ ಗೂಂಡಾಗಿರಿ, ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು. ಆ ಗೂಂಡಾಗಿರಿ ಮಾಡ್ತಾಯಿದ್ದಾರೆ. ನನಗನ್ಸುತ್ತೆ ಇನ್ನು 2 ವರ್ಷ ಇರೋದು. ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೆ ಹೋಗ್ತೀರಾ? 2 ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ.
ನೀವೇನೇನು ಮಾಡಿದಿರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ. ಅದು 2 ವರ್ಷ ಉಳಿದಿರೋದೇ 2 ವರ್ಷ ನಿಮ್ಮದು. ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ? ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡಿಬಿಟ್ಟವ್ರೆ ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ. ದೇಶದಲ್ಲಿ ಎಲ್ಲೂ ಇಲ್ಲ. ಕಾಂಗ್ರೆಸ್ಸಲ್ಲಿ ಆಂಧ್ರದಲ್ಲಿ 2 ಕಡೆ ತಲೆ ಎತ್ತಿದ್ದೀರಾ. ನೆಕ್ಸ್ಟ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲೂ ಇಲ್ಲ, ಆಂಧ್ರದಲ್ಲೂ. ಆಗ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ತೆಲಂಗಾಣದಲ್ಲೂ ಇಲ್ಲ, ಸಾರಿ, ಆಂಧ್ರ ಅಲ್ಲ, ತೆಲಂಗಾಣದಲ್ಲೂ ಇರಲ್ಲ ನೀವು. ಅದರಿಂದ ಕಾಂಗ್ರೆಸ್ ಔಟ್ ಗೋಯಿಂಗ್ ಪಾರ್ಟಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದೇ ನಮ್ಮ ಅಜೆಂಡಾ. ಧರಣಿ ಕೂತಿದಾರಂತ ಸರ್ ಅವರು ಏಕಾಂಗಿಯಾಗಿ ಮುನಿರತ್ನ ಧರಣಿ ಕೂತಿದ್ದಾರೆ. ನಾವು ಬೆಂಬಲ ಮಾಡ್ತಾ ಇದ್ದೀರಿ. ಮುನಿರತ್ನ ಮೇಲೆ ಆಗಿರೋವಂಥ ಅಲ್ಲೇ ಇದು ಪ್ರಜಾಪ್ರಭುತ್ವದ ಮೇಲೆ ಆಗಿರೋ ಅಲ್ಲೇ ಈಗ ಮುನಿರತ್ನಂ ಅವ್ರಿಗೆ ನಾವು ಬೆಂಬಲವನ್ನು ಕೊಡ್ತೀರಿ. ಪೊಲೀಸರು ಅವ್ರಿಗೆ ಕೂಡಲೇ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನ ಆಗಿ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ.